ಸ್ವತಂತ್ರ ಭಾರತದ ಮೊದಲ ಚುನಾವಣೆಗಳಲ್ಲಿ ಎದುರಾಗಿದ್ದ ನಕಲಿ ಮತದಾನದ ದೊಡ್ಡ ಸವಾಲನ್ನು ಮೆಟ್ಟಿ ನಿಲ್ಲಲು ವಿಜ್ಞಾನ ಮತ್ತು ಕರ್ನಾಟಕದ ರಾಜಮನೆತನದ ಇತಿಹಾಸ ಕೈಜೋಡಿಸಿದ ರೋಚಕ ಕಥೆಯೇ ಈ ಮತದಾನದ ಶಾಯಿ. ಭಾರತದ ಮೊದಲ ಚುನಾವಣೆಗಳ ಕಾಲದಲ್ಲಿ ಆಧುನಿಕ ಗುರುತಿನ ಚೀಟಿಗಳು ಇರಲಿಲ್ಲ. ಕಿಡಿಗೇಡಿಗಳು ಸಾಮಾನ್ಯ ಶಾಯಿಯನ್ನು ಸುಲಭವಾಗಿ ತೊಳೆದು ಮತ್ತೆ ಮತ್ತೆ ಕಳ್ಳ ಮತದಾನ ಹಾಕುತ್ತಿದ್ದರು. ಇದು ದೇಶದ ಪ್ರಜಾಪ್ರಭುತ್ವಕ್ಕೆ ದೊಡ್ಡ ಸವಾಲಾಯಿತು. ಇದಕ್ಕೆ ಪರಿಹಾರವಾಗಿ ದೆಹಲಿಯ ವಿಜ್ಞಾನಿಗಳು ಸಿಲ್ವರ್ ನೈಟ್ರೇಟ್ ಬಳಸಿ ಒಂದು ವಿಶೇಷ ರಹಸ್ಯ ಸೂತ್ರವನ್ನು ಕಂಡುಹಿಡಿದರು. ಈ ಶಾಯಿ ಬೆರಳಿಗೆ ತಾಗಿದ ತಕ್ಷಣ ಚರ್ಮದೊಂದಿಗೆ ಒಂದಾಗಿ ಬಿಡುತ್ತದೆ. ಇದನ್ನು ಸೋಪು, ಬ್ಲೀಚ್, ಆಲ್ಕೋಹಾಲ್ ಅಥವಾ ನೇಲ್ ಪಾಲಿಶ್ ರಿಮೂವರ್ನಿಂದಲೂ ಅಳಿಸಲು ಸಾಧ್ಯವೇ ಇಲ್ಲ. ಚರ್ಮ ಮತ್ತು ಉಗುರು ಸ್ವಾಭಾವಿಕವಾಗಿ ಬೆಳೆದಾಗ ಮಾತ್ರ ಈ ಗುರುತು ಅಳಿಯುತ್ತದೆ. ಈ ರಹಸ್ಯ ಸೂತ್ರವನ್ನು ತಯಾರಿಸುವ ಜವಾಬ್ದಾರಿ ಸಿಕ್ಕಿದ್ದು ನಮ್ಮ ಕರ್ನಾಟಕದ ಮೈಸೂರಿಗೆ. ಸ್ಥಳೀಯ ಅರಣ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಸೀಲಿಂಗ್ ವ್ಯಾಕ್ಸ್ ತಯಾರಿಸಲು ಮತ್ತು ಸ್ಥಳೀಯರಿಗೆ ಉದ್ಯೋಗ ನೀಡಲು ಮಹಾರಾಜರು 1937ರಲ್ಲಿ ಈ ಕಾರ್ಖಾನೆಯನ್ನು ಪ್ರಾರಂಭಿಸಿದರು. ಇಂದಿನ ಮೈಸೂರು ಪೇಂಟ್ಸ್ ಆ್ಯಂಡ್ ವಾರ್ನಿಷ್ ಲಿಮಿಟೆಡ್ ದೇಶದಲ್ಲೇ ಈ ಶಾಯಿ ತಯಾರಿಸುವ ಏಕೈಕ ಅಧಿಕೃತ ಸಂಸ್ಥೆ. ಇಂದು ಈ ಒಂದೇ ಒಂದು ಕಾರ್ಖಾನೆ ಭಾರತದ ಚುನಾವಣೆಗೆ 26 ಲಕ್ಷಕ್ಕೂ ಹೆಚ್ಚು ಶಾಯಿಯ ಬಾಟಲಿಗಳನ್ನು ಪೂರೈಸುತ್ತದೆ. ಅಷ್ಟೇ ಅಲ್ಲ, ನೇಪಾಳ, ಮಲೇಷ್ಯಾ, ದಕ್ಷಿಣ ಆಫ್ರಿಕಾ ಸೇರಿದಂತೆ ವಿಶ್ವದ 30ಕ್ಕೂ ಹೆಚ್ಚು ದೇಶಗಳಿಗೆ ಇದನ್ನು ರಫ್ತು ಮಾಡುವ ಮೂಲಕ ಕರ್ನಾಟಕವು ಜಾಗತಿಕ ಪ್ರಜಾಪ್ರಭುತ್ವದ ರಕ್ಷಕನಾಗಿ ನಿಂತಿದೆ.